ಕಂಪ್ಯೂಟರ್ ಅಲ್ಲೂ ಕೀಬೋರ್ಡ್ ಇರುತ್ತೆ, ಫೋನ್ ಅಲ್ಲೂ ಕೀಬೋರ್ಡ್ ಇರುತ್ತೆ. ಅದರಲ್ಲಿ ಕೆಲವೊಂದು ಅಕ್ಷರಗಳು ಆಲ್ಫಾಬೆಟ್ ಇರುತ್ತೆ. ಆಲ್ಫಾಬೆಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದೇ ಸಿಂಬಲ್ಸ್ ಇರ್ತವೆ. ಆ ಸಿಂಬಲ್ಸ್ ಗಳನ್ನ ನೀವು ಏನಂತ ಕರಿತೀರಾ, ಸಿಂಬಲ್ಸ್ ಗೆ ಹೆಸರು ಏನಿದೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಏನಿದೆ ನೋಡಿ ಇಲ್ಲಿ ಫಸ್ಟ್ ಅಟ್. ಇದು ಈ ಸಿಂಬಲ್ ಇತ್ತು ಅಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ಅಟ್. ಏನಂತೀವಿ ನಾವು, ಅಟ್. ಇದು ಕ್ರಾಸ್ ಸಿಂಬಲ್ ಇರುತ್ತೆ, ಇದಕ್ಕೆ ಏನಂತ ಕರಿತೀವಿ ನಾವು, ಸ್ಲಾಶ್. ಏನಂತೀವಿ ನಾವು, ಸ್ಲಾಶ್. ಹಾ, ನೆಕ್ಸ್ಟ್ ಈ ಚಿತ್ರ ಇರುತ್ತೆ, ಸ್ಟಾರ್ ರೀತಿ ಕಾಣಿಸುತ್ತೆ, ಹೌದಾ ಹೌದಾ. ಅದು ಸ್ಟಾರ್ ಅಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆಸ್ಟ್ರಿಸ್ಕ್. ಏನಂತೀವಿ ನಾವು, ಆಸ್ಟ್ರಿಸ್ಕ್. ಇಲ್ಲಿ ಮಧ್ಯದಲ್ಲಿ ಅಷ್ಟೇ ಸಣ್ಣ ಗೆರೆಯಾಗ ಅಡ್ಡ ಗೆರೆ ಎಳೆದಿರ್ತೀವಿ, ಅದಕ್ಕೆ ನಾವೇಂತ ಕರಿತೀವಿ, ಹೈಫನ್ ಅಂತೀವಿ. ಏನಂತೀವಿ ನಾವು, ಹೈಫನ್. ನೆಕ್ಸ್ಟ್ ತೀರಾ ಕೆಳಗಡೆನೆ ಗೆರೆ ಹತ್ರನೇ, ಕೆಳಗಡೆ ಗೆರೆ ಹತ್ರನೇ ದೊಡ್ಡದಾಗಿ ಗೆರೆ ಎಳೆದಿರ್ತೀವಿ, ಅದಕ್ಕೆ ಏನಂತ ಕರಿತೀವಿ, ಅಂಡರ್ ಸ್ಕೋರ್ ಅಂತೀವಿ. ಏನಂತೀವಿ ನಾವು, ಅಂಡರ್ ಸ್ಕೋರ್. ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಇದು ಮಧ್ಯದಲ್ಲಿದೆ, ಚಿಕ್ಕದಿದೆ, ಕೆಳಗಡೆ ಇದೆ, ದೊಡ್ಡದಿದೆ, ಹೌದಾ. ಸರಿ, ಇದನ್ನ ಹೈಫನ್ ಅಂತೀವಿ, ಇದನ್ನ ಅಂಡರ್ ಸ್ಕೋರ್ ಅಂತೀವಿ. ನೆಕ್ಸ್ಟ್ ಚುಕ್ಕೆ, ಇದಕ್ಕೆ ಏನಂತ ಕರಿತೀವಿ ನಾವು, ಡಾಟ್ ಅಂತ ಕರಿತೀವಿ. ಈ ಕೀಬೋರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಆದ್ರೆ ಡಾಟ್ ಅಂತ ಕರಿತೀವಿ, ನಾವು ರೀಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಆದ್ರೆ ಫುಲ್ ಸ್ಟಾಪ್ ಅಂತೀವಿ, ಹೌದಾ. ಕನ್ನಡದಲ್ಲಿ ಏನಂತ ಕರಿತೀವಿ, ಪೂರ್ಣ ವಿರಾಮ. ಏನಂತೀವಿ ನಾವು, ಪೂರ್ಣ ವಿರಾಮ. ಇದನ್ನ ಏನಂತ ಕರಿತೀವಿ, ಹಿಂಗ ಕಾಮ. ಏನಂತೀವಿ ನಾವು, ಕಾಮ ಅಂತ ಕರಿತೀವಿ. ಅಲ್ಪ ವಿರಾಮ, ಕನ್ನಡದಲ್ಲಿ ಏನಂತೀವಿ, ಅಲ್ಪ ವಿರಾಮ. ನೆಕ್ಸ್ಟ್ ಈ ಎರಡು ಚುಕ್ಕೆ ಇರುತ್ತೆ ಮೇಲೆ ಕೆಳಗೆ, ಇದಕ್ಕೆ ಏನಂತ ಕರಿತೀವಿ ನಾವು, ಕಾಲನ್. ಏನು, ಕಾಲನ್, ಕಾಲನ್ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದ್ರೆ ಒಂದು ಚುಕ್ಕೆ ಇದ್ದು ಒಂದು ಕಮ, ಈ ರೀತಿಯಾದಂತ ಒಂದು ಕೆಳಗಡೆ ಕಮ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ,